ನೋಟದ ಕಿಡಿಸೋ ಕಿಸಿ ಸುಡಬೇಡವೇ ನನ್ನಿ ಥರ ತುಸು ಕರುಣೆ ತೋರಿಸು ಬಡಪಾಯಿಗೆ ಅತಿಯಾಗಿದೆ ಆಕರ್ಷಣೆ ಏನಾದರೂ ನೀನೇ ಹೊಣೆ ಇರಲಾರೆ ಸುಮ್ಮನೆ. ಇಲ್ಲ, ಕಾಲ್ ಜಾರ್ತು ವಿಕ್ರಾಂತ್ ಅವ್ರೆ. ದಟ್ಸ್ ಓಕೆ. ನೀವು ಊಟಕ್ಕಿರ್ತೀರ ಅಲ್ವಾ? 2 ನಿಮಿಷ ಬಂದ. 1 ನಿಮಿಷ. ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ. ನಾನು ಹೋಗಿ ತಂದ್ಬಿಡ್ತೀನಿ. ಇಲ್ಲ, 10 ನಿಮಿಷ ಫ್ರೀ ಇದ್ದೀರಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು, ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ವಿಷಯ. ಹೇಳಿ. ಪ್ರತಿಯೊಬ್ರು ತಮ್ಮ ಸ್ವಂತ ಸಮಸ್ಯೆಯಲ್ಲಿ ಹೊಸಬ್ರ ತರ ವರ್ತಿಸ್ತಾರೆ, ಆದ್ರೆ ಬೇರೆಯವ್ರ ವಿಷಯದಲ್ಲಿ ದೊಡ್ಡ ಸರ್ವಜ್ಞನ ತರ ನಡ್ಕೋತಾರೆ, ಬುದ್ಧಿವಂತರ ತರ ನಡ್ಕೋತಾರೆ. ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋ ಬದಲು ನೀನ್ ಹೀಗ್ ಮಾಡ್ಬೇಕು, ಹೀಗ್ ನಡ್ಕೋಬೇಕು ಅಂತೆಲ್ಲ ಒತ್ತಾಯಪೂರ್ವಕವಾಗಿ ಹೇರ್ತಾರೆ. ದಯವಿಟ್ಟು ನೀವ್ ನನ್ನನ್ನ ಹಾಗೆ ಅಂತ ಮಾತ್ರ ಅನ್ಕೋಬೇಡಿ. ಛೆಛೆ, ಹಾಗೆಲ್ಲ ಏನೂ ಇಲ್ಲ ಪಲ್ಲವಿಯವರೇ. ನೀವು ತುಂಬಾ ಸೆನ್ಸಿಬಲ್ ಆಗಿ ಯೋಚನೆ ಮಾಡ್ತೀರಾ. ಏನೇ ವಿಷಯ ಇದ್ರೂ ನಿಮ್ಮ ಹತ್ರ ನಾನು ಮುಗ್ಧವಾಗಿ ಮಾತಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ಹೇಳಿ. ಮದ್ವೆ ಮಾಡ್ಕೊಳ್ಳಿ ವಿಕ್ರಾಂತ್ ಅವ್ರೆ. ಇದು ನಿಮಗ್ ಮಾತ್ರ ಅಲ್ಲ, ಸುಲೋಚನಾ ಅಮ್ಮನ್ಗೆ, ತೇಜುಗೂ ಅನುಕೂಲ ಆಗತ್ತೆ. ಅದನ್ನೆಲ್ಲ ಬಿಟ್ಟು ತೇಜು ಭವಿಷ್ಯಕ್ಕೆ ಇದು ತುಂಬಾ ತುಂಬಾ ಒಳ್ಳೇದಲ್ವಾ? ಮದುವೆ ಅಂತಿದ್ದ ಹಾಗೆ ಹಳೆ ನೆನಪುಗಳು ಕಾಡಕ್ ಶುರುವಾಗತ್ತೆ ಪಲ್ಲವಿಯವರೇ. ಒಂದ್ ರೀತಿ ಮನ್ಸೆಲ್ಲ ಗಂಟಾಗ್ಬಿಡುತ್ತೆ. ಈ ಗಂಟೆಗಳನ್ನ ಬಿಡಿಸೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ನನ್ನ ಮನಸ್ಥಿತಿ ನಿಮ್ಗೆ ಅರ್ಥ ಆಗತ್ತೆ ಅಂತ ಅನ್ಕೋತೀನಿ. ನನಗೆ ಅರ್ಥ ಆಗತ್ತೆ ವಿಕ್ರಾಂತ್ ಅವ್ರೆ, ಆದ್ರೆ ನಾವೊಂಥರ ರೇಸ್ ಕುದುರೆ ಇದ್ದ ಹಾಗೆ ಓಡ್ತಾನೆ ಇರ್ತೀವಿ. ಆದ್ರೆ ಒಂದ್ ಕಡೆ ನಿಂತು ಯಾಕೆ ಓಡ್ತಿದೀವಿ, ಯಾವ ಕಾರಣಕ್ಕೆ ಓಡ್ತಿದೀವಿ, ಎಲ್ಲ ತಲುಪೋದಕ್ಕೆ ಓಡ್ತಾ ಇದೀವಿ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ವಿಕ್ರಾಂತ್ ಅವರೇ, ನನಗೆ ಅರ್ಥ ಆಗುತ್ತೆ. ಅದು ಮೊದಲನೇ ಮದ್ವೆನೋ 2ನೇ ಮದ್ವೆನೋ ಅದೆಲ್ಲ ಮುಖ್ಯ ಅಲ್ಲ. ಆದ್ರೆ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದ್ರೆ ಅದ್ ಕಷ್ಟ ಆಗಲ್ಲ. ಸುಲೋಚನಾ ಅಮ್ಮನ್ಗೆ ಆಗಿರೋ ಪರಿಸ್ಥಿತಿನ ಒಂದ್ ಸ್ವಲ್ಪ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬನ್ನಿ. ಅವ್ರಿಗೆ ಆಗ್ಬಾರ್ದೇನಾದ್ರೂ ಆಗ್ಬಿಡುತ್ತೆ ಅಂತಲ್ಲ, ಏನೂ ಆಗ್ಬಾರ್ದು ಅನ್ನೋ ವಿಚಾರನ ಮನ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವೊಂದು ಒಳ್ಳೆ ನಿರ್ಧಾರಕ್ಕೆ ಬಂದ್ರೆ ನಿಮಗೂ ಒಳ್ಳೇದು, ಅವ್ರಿಗೂ ಒಳ್ಳೇದು, ತೇಜುಗೂ ಒಳ್ಳೇದು. ಸರಿ ಪಲ್ಲವಿಯವರೇ, ಒಂದೊಳ್ಳೆ ಮನಸ್ಥಿತಿಯಲ್ಲಿ ಮದುವೆ ಬಗ್ಗೆ ಯೋಚಿಸ್ತೀನಿ. ಸರಿನಾ? ಸರಿ ಸರಿ, ವೇಟ್ ಮಾಡ್ತಾ ಇರಿ. ನಾನು ಹೋಗಿ ಊಟ ತಂದ್ಬಿಡ್ತೀನಿ. ನೀವು ಅಡಿಗೆ ಮಾಡೋ ತಾಪತ್ರಯ ಇರಲ್ಲ. ಸರಿ.